ಅಯ್ಯೋ, ನೀವೆಲ್ಲ ರಾಹು ಕಾಲದಲ್ಲಿ ಟ್ರಿಪ್ ಹೊರಟಾಗಲೇ ನನಗನಿಸಿತ್ತು ಇಂಥದ್ದು ಏನೋ ಒಂದು ನಡೆಯುತ್ತೆ ಅಂತ. ಅಲ್ಲಮ್ಮ, ಹಿರಿಯರು ಮಾಡಿಟ್ಟದನ್ನ ಸುಳ್ಳು ಅನ್ನೋಕ್ಕಾಗತ್ತಾ? ಅದೆಲ್ಲ ಇರ್ಲಿ, ಹೇಗ ಅವನೊಬ್ಬನೇ ಸತ್ತ? ನನಗೇನ್ ಗೊತ್ತು, ಬಹುಶಃ ಆ ಪ್ರಾಣಿಗೆ ಬೇರೆ ಯಾರ ಮೇಲೂ ಇಂಟ್ರೆಸ್ಟ್ ಇರ್ಲಿಲ್ಲ ಅನ್ಸುತ್ತೆ. ಪ್ರಾಣಿ ಗೀಣಿ ಕತೆ ಎಲ್ಲ ನಾನ್ ನಂಬೋದಿಲ್ಲ. ಇದು ಬೇರೆ ಏನೋ ಇರಬೇಕು. ಬೇರೆ ಏನು ಅಂದ್ರೆ? ಸಿಂಪಲ್, ದೆವ್ವ. ದೆವ್ವ. ದೆವ್ವಗಳು ಮಾತ್ರ ಇಂಥ ಕೆಲಸ ಮಾಡೋಕ್ ಸಾಧ್ಯ. ನಿಜ ಹೇಳು, ನೀನು ಆಗ ಅಲ್ಲಿ ಯಾವ್ದಾದ್ರು ಒಂದು ಹಾಡು ಕೇಳಿದ್ಯಾ? ಹಾಡ? ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಅಂಕಲ್. ನೋಡು, ಇರ್ಬೋದು, ಆದ್ರೆ ಸಿನಿಮಾದವ್ರಿಗೆ ಈ ಹಾಡಿನ ಐಡಿಯಾ ಎಲ್ಲಿಂದ ಬಂತು? ನಿಜವಾದ ದೆವ್ವಗಳಿಂದ. ಈ ದೆವ್ವಗಳು ಬಹಳ ಒಳ್ಳೆ ಸಿಂಗರ್ಸ್ ಇರ್ತವೆ, ಒಳ್ಳೆ ವಾಯ್ಸ್ ಇರುತ್ತೆ ಅವಕ್ಕೆ. ಎಸ್ ಜಾನಕಿ, ಲತಾ ಮಂಗೇಶ್ಕರ್, ಚಿತ್ರ ತರ. ಪ್ರತಿ ಸರಿ ಹಾಡು ಶುರು ಮಾಡೋದಕ್ಕಿಂತ ಮುಂಚೆ ಒಳ್ಳೆ ಆಲಾಪ ಮಾಡ್ತಾವೆ ಅವು. ಇದ್ಯಾವ್ದು ಕೇಳಿಲ್ವಾ? ಇಲ್ಲ, ಮೋಸ್ಟ್ಲಿ ಆ ದೆವ್ವಗಳಿಗೆ ಕೋಲ್ಡ್ ಆಗಿತ್ತು ಅನ್ಸುತ್ತೆ. ಹೋಗ್ಲಿ, ಆ ಜಾಗದಲ್ಲಿ ಯಾವ್ದಾದ್ರು ಬಿಳಿ ಸೀರೆ ಉಟ್ಕೊಂಡು ಹೆಂಗಸನಾದ್ರೂ ನೋಡಿದ್ಯಾ? ತುಂಬು ಕೂದಲು ಬಿಟ್ಕೊಂಡಿರ್ತಾವೆ, ಯಾವಾಗ್ಲೂ ನಡೀತಾನೇ ಇರ್ತಾವೆ, ಅವಕ್ಕೆ ಸುಸ್ತೇ ಆಗೋದಿಲ್ಲ. ಇವೆಲ್ಲ ದೆವ್ವಕ್ಕೆ ಸಂಬಂಧಪಟ್ಟ ವಿಷಯಗಳೇ. ನೀವ್ ತುಂಬಾ ಸಿನಿಮಾ ನೋಡ್ತೀರಾ ಅನ್ಸುತ್ತೆ. ನನಗ್ ನಿದ್ದೆ ಬರ್ತಿದೆ, ನಾನ್ ಹೋಗಿ ಮಲ್ಕೋತೀನಿ. ನೀವ್ ಇಲ್ಲೇ ಇರಿ, ಬರುತ್ತೆ ಬಿಳಿ ಸೀರೆ, ಒಳ್ಳೆ ಆಲಾಪ, ದೆವ್ವ. ಗುಡ್ ನೈಟ್ ಅಂಕಲ್. ಹೇಳ್ತಾಳೆ, ಬಿಳಿ ಸೀರೆ, ಒಳ್ಳೆ ಆಲಾಪ ಬರುತ್ತಂತೆ ನಾನು ಮುಂದೆ. ಬರ್ಲಿ ಬರ್ಲಿ. ಬನ್ನಿ, ತೋರಿಸ್ತೀನಿ ಬನ್ನಿ. ನೋಡ್ ನಾರಾಯಣ, ಈ ಸಲನು ತಮಾಷೆಗೆ ಮಶೆ ಮಾಡಿದ್ರೆ ದೊಡ್ಡ ತೊಂದ್ರೆಲ್ ಸಿಕ್ಕಾಕೋತ್ಯ ಹೇಳ್ತಿದ್ದೀನಿ. ಇಲ್ಲ ಮೇಡಮ್, ನಾನೇ ನನ್ ಕಣ್ಣಾರೆ ನೋಡಿದೀನಿ. ಇನ್ನೇ ನನ್ ಕಣ್ಣಲ್ಲ ನೋಡಕ್ಕಾಗತ್ತೆ? ಅಯ್ಯೋ, ನಾನ್ ಹೇಳಿದ್ರೆ ನೀವು ನಂಬೋದಿಲ್ಲ. ನೀವು ನೋಡಿದ್ರೆ ಮೂರ್ಛೆ ಬಿದ್ದು ಹೋಗ್ತೀರಿ. ನಾನೇ ಬಿದ್ದೋದೆ. ನೀನ್ ರಾತ್ರಿ ಗುಂಡ್ಗಿನ್ ಜಾಸ್ತಿ ಹಾಕಿರ್ತೀಯಾ? ಅದೇನೋ ನಿಜ, ಆದ್ರೆ ನಿನ್ನಿದ್ ಮಾತ್ರ ಗುಂಡಿಂದಲ್ಲ. ನೋಡಿ, ನೀವೇ ನಿಮ್ಮ ಕಣ್ಣಾರೆ ನೋಡಿ. ಈಗ ಹೆದರಿಕೆ ಆಗ್ತಾ ಇದೆ ಅಲ್ವಾ? ಆಗ್ತಾ ಇದೆ ಹೆದರಿಕೆ. ನಾನು ನಿನ್ನೆ ಹೀಗೆ ಹೆದರ್ಕೊಂಡ್ ನಿನ್ನೆ ಇಲ್ಲೇ ಇತ್ತು, ರಕ್ತದಲ್ಲಿ ಬರೆದಿತ್ತು. ನಾನು ಅವಳನ್ನ ಅಲ್ಲಿಂದ ಹಿಂಬಾಲಿಸ್ಕೊಂಡು ಬಂದೆ. ಅವಳು ಬಿಳಿ ಸೀರೆ ಉಟ್ಟಿದ್ಲು. ಆ ಸೀರೆಗೆ ಎಂಬ್ರಾಯ್ಡ್ರಿ ಇತ್ತು ಅಲ್ವಾ? ನಾನು ಹಿಂದ್ಗಡೆಯಿಂದ ಬರ್ತಾ ಇದ್ನಲ್ಲ, ಮುಂದ್ಗಡೆ ಏನಿತ್ತು ಅಂತ ನನಗೆ ನೋಡಿ. ನಿಮ್ ಸೀರೆ ಮುಂದಿದೆ, ಹಿಂದೆ. ಸಾಕು, ನಿನ್ಗೆ ವಾರ್ನ್ ಮಾಡ್ತಾ ಇದ್ದೀನಿ, ಇದೇ ಕಡೆ ಸಲ. ನಿನ್ನೆ ಕುಡ್ದಿದ್ದು ಜಾಸ್ತಿ ಆಯ್ತು ಕಾಣುತ್ತೆ. ಜಾಸ್ತಿ ಏನಿಲ್ಲ, ಯಾವಾಗ್ಲೂ ತಗೊಳ್ಳೋಷ್ಟೇ ತಗೊಂಡಿದ್ದೀನಿ. ಆದ್ರೆ ನನ್ನ ನಿರ್ಮಲ ಎಲ್ಲೋಯ್ತು ಅಂತ. ಸ್ಟಾಪ್ ಇಟ್, ಎಲ್ಲ ನಿಮ್ ರೂಮ್ಗೆ ಹೋಗಿ. ನಿನ್ಗೇನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಆಫೀಸಿಗೆ ಬಾ. ನಾನು ಏನ್ ಹೇಳಿದ್ರು ಯಾರು ನಂಬೋದೇ ಇಲ್ಲ. ಸತ್ಯಕ್ಕೆ ಬೆಲೆನೇ ಇಲ್ಲ ಇಲ್ಲಿ. ಅವಳಿಗೆ ಆ ಹಾಡಿನ ಬಗ್ಗೆ ಹೇಳ್ಬೇಕಾಗಿತ್ತು. ನೀನ್ ಬೇರೆ. ಅಲ್ಲ, ರಕ್ತದ ಬಗ್ಗೆನೇ ನಂಬ್ತಾ ಇಲ್ಲ.
ಇನ್ನು ಹಾಡಿನ ಬಗ್ಗೆ ನಂಬ್ತಾಳ? ಹಾಡು ಹಾಡು ನಿನಗೆ ಹೇಗೆ ಗೊತ್ತಾಯ್ತು? ನಮ್ ಹಾಸ್ಟೆಲ್ ವಾರ್ಡನ್ ಇದ್ದಾರಲ್ಲ, ಅವ್ರಿಗೊಂದ್ ಸಹಾಯ ಮಾಡ್ಬೇಕು. ಸಹಾಯನ? ಅವ್ರ ಕಸಿನ್ ಮನೆಗ್ ಹೋಗ್ಬೇಕು. ವಾರ್ಡನ್ ಕಸಿನ್ ಮನೆಗೆ ನೀನ್ ಯಾಕೆ ಹೋಗ್ಬೇಕು? ಅವ್ರು ನಿನಗೆ ಗೊತ್ತಾ? ಓ, ಅವ್ರು ನನಗ್ ಚೆನ್ನಾಗ್ ಗೊತ್ತು. ಇದಕ್ಕಿಂತ ಮುಂಚೆ ನಾನು ಅವ್ರ ಮನೆಗ್ ಹೋಗಿದ್ದೀನಿ. ನೀನು ನನ್ ಜೊತೆ ಬರ್ಬೇಕು. ನಾನ್ ಯಾಕೆ ಬರ್ಬೇಕು? ಯಾಕೆ ಅಂದ್ರೆ ಇದು ನಮ್ ವಿಷಯ. ವಾರ್ಡನ್ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಹೋ, ಹಾಗೆ. ಆ ಹುಡುಗಿ ಸೋದರ ಮಾವನ್ನ ನೋಡ್ಕೊಂಡು ಬಂದೆ. ಮುಂದಿನ ತಿಂಗಳೇನೆ ಒಳ್ಳೆ ಮುಹೂರ್ತ ಇದೆ ಅಂತೆ. ಅದು ಬಿಟ್ರೆ ಇನ್ನೆರಡು ತಿಂಗಳದ ಮೇಲೇನೆ ಮುಹೂರ್ತ ಇರೋದು ಅಂತ ಹೇಳಿದ್ರು. ಹಾಗಾದ್ರೆ ಮುಂದಿನ ತಿಂಗಳೇ ಇಟ್ಕೊಂಡ್ಬಿಡೋಣ. ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು. ನನ್ ಮಗನ್ಗೆ ಹೋಗ್ತಾ ಹೋಗ್ತಾ ವಯಸ್ಸು ಚಿಕ್ಕದಾಗಲ್ಲ. 41 ಈ ಜುಲೈ ಬಂದ್ರೆ. ನನ್ನ ಒಬ್ನೇ ಮಗ ಅರ್ಧ ಜೀವನನ ಒಂದು ಗಂಡು ಮಗು ಹೆರೋಕಾಗ್ದೇ ಇರೋಳ್ ಜೊತೆ ಹಾಳು ಮಾಡ್ಕೊಂಡಿದ್ದಾನೆ. ನೀನ್ ದಾರಿ ತೋರ್ಸಿದಕ್ಕಾಯ್ತಣ್ಣ. ಬಾಯ್ ಮುಚ್ಚು. ಇದು ಅಳುವಂತ ವಿಷಯ ಏನಲ್ಲ. ಇದರಿಂದ ನಮ್ಮ ಮನೆತನದ ಮರ್ಯಾದೆ ಹಾಳಾಗುತ್ತೆ. ನಿನಗೂ ನಿನ್ನದೇ ಆದ ಒಂದು ಅವಕಾಶ ಆಯ್ತು. ನೀನು ಒಂದು ಗಂಡು ಮಗುನ ಹೆತ್ತೆ. ಆದ್ರೆ ಏನಾಯ್ತು? ನೀನು ಹೆತ್ತದ್ದು ಆಯುಷ್ಯವಿಲ್ಲದ ಮಗು. ಕೊನೆಗೂ ಅವನ ಜಾತಕದಲ್ಲಿ ಬರ್ದ ಹಾಗೆ ಆಯ್ತು. ಅವನಿಗಿದ್ದದ್ದು ಬರೀ 6 ವರ್ಷ ಆಯುಷ್. ಇದಾದ ಮೇಲೆ ಪುರೋಹಿತರು ನಿನ್ನ ಬಗ್ಗೆ ಏನು ಹೇಳಿದ್ರು? ಇನ್ನು ಮೇಲೆ ನನಗೆ ಮಕ್ಕಳಾಗಲ್ಲ. ಅವ್ರಷ್ಟು ಹೇಳಿದ ಮೇಲೂ ನಾವು ಇಲ್ಲಿವರೆಗೂ ನಿನಗೊಂದು ಅವಕಾಶ ಕೊಟ್ವಿ. ಆದ್ರೆ ಏನ್ ಪ್ರಯೋಜನ? ಈ ವಂಶಕ್ಕೊಂದು ವಾರಸಾರ ಹೆತ್ಕೊಡಕ್ಕಾಗ್ಲಿಲ್ಲ ನಿನ್ ಕೈಲಿ. ನಮ್ಮ ಮನೆತನದಲ್ಲಿ ಮೊದಲನೇ ಮಗು ಯಾವತ್ತೂ ಗಂಡು ಮಗುನೇ ಆಗಬೇಕು. ಅದು ಮೊದಲನೇ ಹೆಂಡತಿಯಿಂದ ಆಗದೆ ಹೋದ್ರೆ ನಮ್ಮ ಗಂಡಸರು ಬೇರೆ ಮದುವೆ ಮಾಡ್ಕೋಬಹುದು. ಇದು ಮುಂಚೆಯಿಂದಲೇ ನಡೆದು ಬಂದಿರೋ ಪದ್ಧತಿ. ಅಗತ್ಯ ಇದ್ರೆ ಇದು ಮತ್ತೆ ನಡೆಯುತ್ತೆ. ನಿನ್ನ ಗಂಡನ ವಿಷಯದಲ್ಲೂ ಹಾಗೆ. ಅವನಿಗೆ ಗಂಡು ಮಗು ಆಗಬೇಕು. ಅದು ನಿನ್ನಿಂದ ಆಗದೆ ಇದ್ರು ಇನ್ನೊಂದು ಹೆಂಡತಿಯಿಂದ. ನಾವು ನಿಮ್ ಮನೆಯವ್ರ ಹತ್ರ ಮಾತಾಡಿದೀವಿ. ಅವ್ರಿಗೆ ನಮ್ಮ ಮನೆತನದ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೂಕ್ಷ್ಮನ ಅರ್ಥ ಮಾಡ್ಕೊಂಡಿದ್ದಾರೆ. ನೀನೇನು ಯೋಚನೆ ಮಾಡ್ಬೇಡ. ನಿನ್ ಜೀವನಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣ ನಿಂಗೆ ಸಿಗುತ್ತೆ. ನೀವೇನು ಹೇಳಲ್ವಾ? ಈ ಮನೆಯಲ್ಲಿ ಯಾರೇ ಮಾತಾಡಿದ್ರು ಪೂರ್ತಿ ಮನೆಯವ್ರ ಪರವಾಗಿ ಮಾತಾಡಿರ್ತಾರೆ. ಈಗ ನಾನು ಮಾತಾಡಿದ್ದೀನಿ, ಅರ್ಥವಾಯ್ತಾ? ಏನಿ ಚಿತ್ರ ಮನೇನಪ್ಪ. ಆ ಒಯ್ಯಂಗೆ ಇನ್ನೊಂದು ಮದುವೆ ಮಾಡಾರಂತೆ. ಪಾಪ ಶಾಂತಿ ಅಮ್ಮ. ಏನ್ ಮಾಡಕ್ಕಾಗತ್ತೆ? ಈ ಮನೆ ಹಣೆ ಬರಾನೆ ಅಷ್ಟು. ಅಲ್ಲ, ವಂಶಕ್ಕೊಬ್ಬ ವಾರಸ್ದಾರ ಬೇಕು ಅನ್ನೋ ತಪ್ಪ? ತಪ್ಪೇನಿಲ್ಲ. ಆದ್ರೆ ಆ ಯಮ್ಮನ್ ಗತಿ ಏನು? ಹೌದು, ಆ ಮಗ ಹೆಂಗ್ ಸುತ್ತೋಯ್ತು? ಒಂದ್ ರಾತ್ರಿ ಇದ್ದಕ್ಕಿದ್ದಂಗೆ ಮಗು ಹುಷಾರ್ ತಪ್ತು. ಡಾಕ್ಟರ್ ಕರ್ಕೊಂಬರೋ ಅಷ್ಟ್ರಲ್ಲಿ ಎಲ್ಲ ಮುಗ್ದೋಗಿತ್ತು. ನಮ್ ಯಜಮಾನ್ರು ಹೇಳ್ತಾರೆ ಈ ಮನೆಗೇನೋ ಪೂಜೆ ಮಾಡ್ಸಿದಾರಂತೆ, ಅದ್ರಿಂದಾನೇ ಹೀಗೆಲ್ಲ ಆಯ್ತು ಅಂತ. ನಿಂಗೊಂದ್ ಗೊತ್ತಾ? ಇಂಥ ಪೂಜೆ ಎಲ್ಲ ಮಾಡ್ತಾರಲ್ಲ, ಅದೊಂದೊಂದ್ಸಲ ಉಲ್ಟಾ ಹೊಡೆದ್ ಬಿಡ್ತಂತೆ. ಆದಷ್ಟು ಬೇಗಲಿ ಇದು ಹೊಂಟೋಗ್ಬಿಟ್ರೆ ಸಾಕಾಗದೆ. ನಾ ಬಂದಿದ್ದೆ ನಿನಗೋಸ್ಕರ ಕಣೆ. ಆದ್ರೆ ನೀನೇ ಇದನ್ನ ಅರ್ಥ ಮಾಡ್ಕೊತಾ ಇಲ್ವಲ್ಲ. ಮತ್ತೆ ಶುರು ಮಾಡ್ತೀಯ ಮಾವ ನೀನು? ಅವ್ರು ಕೇಳಿಸ್ಕೊಂಡ್ರೆ ಸಾಯಿಸ್ಬಿಡ್ತಾರೆ ಅಷ್ಟೇ. ಸಾಯಿಸ್ಬಿಡ್ತಾನ ಅವನು ನನ್ನ? ನಿಮ್ ಯಜಮಾನ ಇದನ್ನಲ್ಲ, ಆಲೂಗೆಡ್ಡೆ ತಲೆ. ಅವ್ನು ಏನಿದ್ರು ದೊಡ್ಡ ಯಜಮಾನ ಮುಂದೆ ಕೈ ಕಟ್ಕೊಂಡು ಹೌದು ಅಣ್ಣ ಹೂ ಅಣ್ಣ ಅನ್ನೋದು ಬಿಟ್ರೆ ಬೇರೆ ಏನ್ ಬರ್ತದ ಅವನ್ಗೆ? ಅಲ್ಲೆಲ್ಲ ಕೂರ್ಲಿಲ್ಲ ಆಟ ಆಡ್ತಾ ಇದ್ದಿದ್ರೆ ಹೆಂಗ್ ಆಡ್ತಾ ಇದ್ದ? ಕೇಳಿಸ್ಕೊಂಡೆ, ನೀನ್ ಹೇಳಿದ್ದನ್ನ ಕೇಳಿಸ್ಕೊಂಡೆ. ಒಂದು ವಿಷಯ ತಿಳ್ಕೊ,
ಏಯ್ ಬರ ಇಲ್ಲಿ. ಇವಳು ಈ ಹುಡುಗಿ ನನ್ನ ಹೆಂಡತಿ, ಒಪ್ಕೋತೀಯ ತಾನೆ? ನೀನು ನಮ್ಮ ಮದುವೆ ಬಂದಿದ್ದೆ ತಾನೆ? ಏನಂತ ಆಶೀರ್ವಾದ ಮಾಡದೆ ಜ್ಞಾಪಕ ಇದೆಯಾ? ನನಗ್ ಜ್ಞಾಪಕ ಇದೆ. 10 ಮಕ್ಕಳನ್ನ ಹೆತ್ತು 100 ವರ್ಷ ಸುಖವಾಗಿ ಬಾಳಿ ಅಂತ ತಾನೆ? ಬೇಡ, ಸ್ವಲ್ಪ ಹಿಂದಕ್ಕೆ ಹೋಗೋಣ. ಇವಳು ನಮ್ಮಿಬ್ರಿಗೂ ಮಾವನ ಮಗಳು ತಾನೆ? ನಮ್ಮಿಬ್ರು ಮದುವೆ ವಿಷಯ ಬಂದಾಗ ನೀನೇನ್ ಹೇಳ್ದೆ? ಅಣ್ಣ, ನೀನ್ ಮೊದ್ಲು ಮದುವೆ ಆಗು, ಆಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ದೆ ತಾನೆ? ಹೇಳಿದ್ದೆ, ಆದ್ರೆ ನೀನ್ ಇವಳ ಮದುವೆ ಆಯ್ತಿಂತ ನಂಗೆ ಗೊತ್ತಿರ್ಲಿಲ್ಲ. ಅದು ನಿನ್ನ ಹಣೆ ಬರ. ಅದೆಲ್ಲ ನೆನ್ನೆ ಮೊನ್ನೆ ನಡೆದ ಕತೆ. ಈಗ ಮುಖ್ಯವಾದ್ದು ಏನಂದ್ರೆ ಇವತ್ತು ನಾಳೆ. ಇವತ್ತು ಇವಳು ನನ್ನ ಹೆಂಡತಿ, ಅವಳು ತಂಟೆಗೆ ನೀನ್ ಬರೋಲ್ಲ. ನಾಳೆನು ಇವಳು ನನ್ನ ಹೆಂಡತಿ, ಅವಳು ತಂಟೆ ನೀನ್ ಬರಲ್ಲ. ನಗಬೇಡ ನೀನು. ನೋಡ್ತಿರು, ನಿನ್ ಗಂಡ ಇದಾನಲ್ಲ ಆಲೂಗೆಡ್ಡೆ ತಲೆ, ಅವನ್ನ ಕೊಂದು ನೇಣಾಕ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಅನಿಸ್ಬಿಡ್ತೀನಿ. ಅವಾಗ ಹೆಂಗ್ ನೃತ್ಯ ನೋಡ್ತೀನಿ.